ಇಂಡಿಗೋ ಏರ್ಲೈನ್ಸ್ ನ ಸರ್ವರ್ ಸಮಸ್ಯೆಯಿಂದ ಪ್ರಯಾಣಿಕರಿಗೆ ಬಹಳ ಇನ್ಕನ್ವೀನಿಯನ್ಸ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇಂಡಿಗೋ ಏರ್ಲೈನ್ಸ್ ನ ನೆಟ್ವರ್ಕ್ ನಾದ್ಯಂತ ಈ ಸಮಸ್ಯೆ ಇದೆ. ಇಂಡಿಗೋ ಏರ್ಲೈನ್ಸ್ ಸರ್ವರ್ ಸಮಸ್ಯೆ ಕಾರಣ ಪ್ರಯಾಣಿಕರಿಗೆ ಬಹಳ ಸಮಸ್ಯೆ ಆಗಿದೆ. ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಪ್ರಯಾಣಿಕರು ಈಗ ಪರದಾಡುವಂತಹ ಸ್ಥಿತಿ ಇದೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ನಲ್ಲಿ ಈ ಘಟನೆ ಆಗಿದೆ. ಚೆಕ್ ಇನ್ ಚೆಕ್ಔಟ್ ವಿಚಾರವಾಗಿ ಲಾಂಗ್ ಕ್ಯೂಸ್ ಅಂದ್ರೆ ಉದ್ದುದ್ದ ಕ್ಯೂಗಳಲ್ಲಿ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಚೆಕ್ ಇನ್ ಸಮಸ್ಯೆ ಹಿನ್ನೆಲೆಯಲ್ಲಿ ವಿಮಾನಗಳ ಟೇಕ್ ಆಫ್ ನಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬೆಳಗ್ಗೆ 11 ಗಂಟೆಯಿಂದ ಸರ್ವರ್ ಸಮಸ್ಯೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಕಂಪ್ಲೇಂಟ್ಗಳನ್ನ ನೀವು ಕೇಳ್ಪಡ್ತಾನೆ ಇದ್ದೀರಾ. ಈಗಲೂ ಕೂಡ ಇಂಡಿಗೋ ಏರ್ಲೈನ್ಸ್ನ ನೆಟ್ವರ್ಕ್ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಇದೇ ಸ್ಲೋ ಡೌನ್ನ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಪ್ರಯಾಣಿಕರಿಗೆ ಇನ್ಕನ್ವೀನಿಯನ್ಸ್ ಆಗಿತ್ತು ಅಲ್ಲದೆ ಅವರ ವಿಮಾನಗಳ ಟೇಕ್ ಆಫ್ ಆಗುವಂತಹ ಸಮಯ ಕೂಡ ಬದಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಗೆ ಏರ್ಲೈನ್ಗಳ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಇಂಡಿಗೋನ ಹ್ಯಾಂಡ್ಲ್ ಮಾಡುವಂತಹ ವೆಬ್ಸೈಟ್ಗಳಿದೆಯಲ್ಲ ಆ ವೆಬ್ಸೈಟ್ಗಳು ಸ್ಲೋ ಡೌನ್ ಆಗಿರೋದು ಗೊತ್ತಾಗ್ತಾ ಇದೆ. 11 ಗಂಟೆಯಿಂದ ಇಲ್ಲಿ ತನಕ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ಆಗಿಲ್ಲ. ಚೆಕ್ ಇನ್ ಕೌಂಟರ್ನಲ್ಲೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇದೆ. ಸೊ ಉದ್ದುದ್ದ ಕ್ಯೂಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಟೆಕ್ನಿಕಲ್ ಗ್ಲಿಚ್ನಿಂದ ಪ್ರಯಾಣಿಕರು ಹಿಡಿಶಾಪ ಹಾಕುವಂತೆ ಆಗ್ತಾ ಇದೆ. ಇಂಡಿಗೋ ಏರ್ಲೈನ್ಸ್ ಲಾಂಗ್ ಕ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳು ಅಸಿಸ್ಟ್ ಮಾಡ್ತಾ ಇದ್ದಾರೆ ಅಂತ ಇಂಡಿಗೋ ಆಡಳಿತ ಸಿಬ್ಬಂದಿ ಹೇಳ್ಕೊಳ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ. ಮತ್ತು ವೀಕೆಂಡ್ ಆಗಿರೋದ್ರಿಂದ ಯೂಶಲಿ ಜನ ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ ಜಾಸ್ತಿ ಪ್ರಯಾಣ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ. ಟ್ರಿಪ್ಗಳನ್ನು ಹಾಕೊಂಡಿರ್ತಾರೆ. ದಸರಾ ಬೇರೆ ಇದೆ. ಸೊ ಇದೆಲ್ಲದರ ಲಾಭವನ್ನು ಪಡ್ಕೊಂಡು ಫ್ಯಾಮಿಲಿ ಜೊತೆಗೆ ಎಂಜಾಯ್ಮೆಂಟ್ ಮಾಡೋಣ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಂತಹ ಜನರಿಗೆ ಚೆಕ್ ಇನ್ ಚೆಕ್ಔಟೇ ದೊಡ್ಡ ಸವಾಲಿನ ಕೆಲಸ ಆಗ್ತಾ ಇದೆ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ಕಾಯಬೇಕಾದ ಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಮಧುಕೃಷ್ಣ. ಈಗ ಈ ಹಿಂದೆ ಕೂಡ ಇಂಡಿಗೋ ಬಗ್ಗೆ ಅನೇಕ ಕಂಪ್ಲೇಂಟ್ಗಳಿತ್ತು. ಈಗ ಸರ್ವರ್ ಡೌನ್ನ ಸಮಸ್ಯೆ, ಇದನ್ನು ರೆಕ್ಟಿಫೈ ಮಾಡೋ ಕೆಲಸ, ಸರಿ ಮಾಡೋ ಕೆಲಸ ಹೇಗಾಗ್ತಾ ಇದೆ, ಇನ್ನು ಎಷ್ಟು ಸಮಯ ಬೇಕಾಗುತ್ತೆ ನಾರ್ಮಲ್ ಪರಿಸ್ಥಿತಿಗೆ ಬರೋದಕ್ಕೆ, ಎಷ್ಟು ವಿಮಾನಗಳ ಮೇಲೆ ಇದರ ಎಫೆಕ್ಟ್ ಆಗಿದೆ? ಖಂಡಿತ ಮಮತಾ, ಹಿಂದೆ ಕೂಡ ಕಳೆದ 2 ತಿಂಗಳ ಹಿಂದೆ ಅನ್ಸುತ್ತೆ ಇಡೀ ವಿಶ್ವದಲ್ಲೇ ಮೈಕ್ರೋಸಾಫ್ಟ್ ನ ಸರ್ವರ್ ಸಮಸ್ಯೆಯಿಂದ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿತ್ತು. ಯಾಕಂದ್ರೆ ಸರ್ವರ್ ಸಂಸ್ಥೆ ಯಾವುದೇ ರೀತಿಯ ಸಿಸ್ಟಮ್ಗಳು ವರ್ಕ್ ಆಗಲಿಲ್ಲ. ಹಾಗಾಗಿ ಬಹಳಷ್ಟು ಜನರು ಪ್ರಯಾಣಿಕರು ಪರದಾಡ್ತಿದ್ರು. ಇವತ್ತು ಅದೇ ರೀತಿಯ ಮತ್ತೊಂದು ಪ್ರಸಂಗ ಅಂತ ಹೇಳ್ಬೋದು. ಇದು ಇಂಡಿಗೋ ಏರ್ಲೈನ್ಸ್ ನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿದೆ, ಸರ್ವರ್ ಸಮಸ್ಯೆ. ಹಾಗಾಗಿ ಸಹಜವಾಗಿ ಪ್ರಯಾಣಿಕರು ಏರ್ಪೋರ್ಟ್ ನ ಒಳಭಾಗಕ್ಕೆ ಬಂದ ಸಂದರ್ಭದಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊದಲೇ ಬರಬೇಕಾಗುತ್ತೆ. ಯಾಕಂದ್ರೆ ಚೆಕ್ ಇನ್ ಆಗಬೇಕಾಗುತ್ತೆ. ಚೆಕ್ ಇನ್ ಆದಂತ ಸಂದರ್ಭದಲ್ಲಿ ಅವರ ದಾಖಲೆಗಳ ಪರಿಶೀಲನೆ ಸಂಪೂರ್ಣವಾಗಿ ಆಗಬೇಕು. ಆದ ನಂತರವೇ ಅವರು ಫ್ಲೈಟ್ ಏರ್ಲಿಕ್ಕೆ ಕೂಡ ಅವಕಾಶ ಇರುವಂತದ್ದಲ್ವ. ಹಾಗಾಗಿ ಸಹಜವಾಗಿ ಬಂದಂತ ಪ್ರಯಾಣಿಕರು ಬೆಳಿಗ್ಗೆ 11 ಗಂಟೆಯಿಂದ ಈ ಸಮಸ್ಯೆ ಕಾಣಿಸ್ಕೊಂಡಿದೆ. ಬಂದಂತವರು ಇದುವರೆಗೂ ಕೂಡ ಚೆಕ್ ಇನ್ ಆಗಿ ಒಳಗಡೆ ಫ್ಲೈಟ್ ಏರ್ಲಿಕ್ಕೂ ಸಾಧ್ಯ ಆಗಿಲ್ಲ. ಕೆಲವು ಫ್ಲೈಟ್ಗಳು ಈಗಲೂ ಕೂಡ ವಿಳಂಬ ಆಗಿದೆ. ಹಾಗಾಗಿ ಅವರು ಒಂದು ರೀತಿ ಹೋಗೋದಾ ಬೇಡವಾ ವಾಪಸ್ ಹೋಗೋದಾ ಅನ್ನೋ ರೀತಿಯಲ್ಲಿ ಪ್ರಯಾಣಿಕರು ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಏರ್ಪೋರ್ಟ್ ನಲ್ಲಿ ಇರುವಂತದ್ದು. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ರಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಬೆಳಗ್ಗೆ 11 ಗಂಟೆಯಿಂದ ಆಗ್ತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಒಂದು ರೀತಿಯ ಆ ದೃಶ್ಯವನ್ನ ನೋಡಿದ್ರೆ ನಮ್ಗೆ ಇದು ಏರ್ಪೋರ್ಟ್ ಇಲ್ಲ ಎಲ್ಲೋ ರೈಲ್ವೆ ಸ್ಟ್ಯಾಂಡ್ ಅಲ್ಲಿ ಪ್ರಯಾಣಿಕರು ನಿಂತಿರುವುದಾ ಅನ್ನುವಂತ ರೀತಿಯಲ್ಲಿ ಭಾಸ ಆಗ್ತಿದೆ. ಸಹಜವಾಗಿ ಜನದಟ್ಟಣೆ ಹೆಚ್ಚಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಆ ಸಮಸ್ಯೆಯನ್ನ ಸರಿಪಡಿಸಲಿಕ್ಕೆ, ತಾಂತ್ರಿಕ ಸಮಸ್ಯೆಯನ್ನ ಸಾಲ್ವ್ ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಇಂಡಿಗೋ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಆದ್ರೆ ಎಷ್ಟೊತ್ತಿಗೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ನೋದನ್ನ ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಪ್ರಯಾಣಿಕರು ಒಂದ್ ರೀತಿ ಏರ್ಲೈನ್ಸ್ ಸಂಸ್ಥೆ ವಿರುದ್ಧ ಈಗಲೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಾವು ಎಂದಿನಂತೆ ತಮ್ಮ ಪ್ರಯಾಣವನ್ನ ಇಷ್ಟೊತ್ತಿಗೆ ರೀಚ್ ಆಗ್ಬೇಕಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಆ ಸಮಯಕ್ಕೆ ಅವ್ರಿಗೆ ರೀಚ್ ಆಗಕ್ ಆಗ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ವಿಮಾನಗಳು ಈಗಲೂ ಕೂಡ ಟೇಕ್ ಆಫ್ ಆಗೋದ್ರಲ್ಲಿ ವಿಳಂಬ ಆಗ್ತಿದೆ. ಹಾಗಾಗಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇರುವಂತದ್ದು. ಧನ್ಯವಾದ ಮಧುಕೃಷ್ಣ ತಮ್ಮ ಮಾಹಿತಿಗಾಗಿ.